ಚನ್ನರಾಯಪಟ್ಟಣ ಟೈಮ್ ಪಿಯು ಕಾಲೇಜು ವತಿಯಿಂದ ಟೈಮ್ ಒಲಿಂಪಿಯಾಡ್ ಪರೀಕ್ಷೆ ಜನವರಿ 5ರಂದು ನಡೆಯಲಿದೆ. ತಾಲೂಕಿನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಟೈಮ್ ಪಿಯು ಕಾಲೇಜಿನ ಕಾರ್ಯದರ್ಶಿ ಟೈಮ್ಸ್ ಗಂಗಾಧರ್ ತಿಳಿಸಿದರು. ತಾಲೂಕಿನ ವಿದ್ಯಾರ್ಥಿಗಳು ಒಂದು ದಿನ ಮುಂಚಿತವಾಗಿ ಸಂಸ್ಥೆಯ ಪ್ರಾಂಶುಪಾಲರನ್ನು ಭೇಟಿ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಪರೀಕ್ಷೆಯಲ್ಲಿ ಪಾಲ್ಗೊಂಡು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಟೈಮ್ಸ್ ಕಾಲೇಜಿನ ಕಾರ್ಯದರ್ಶಿ ಗಂಗಾಧರ್, ಪ್ರಾಂಶುಪಾಲರಾದ ಶ್ರೀಕಂಠ, ಸುನಿಲ್ ಕುಮಾರ್, ನವೀನ್ ಸೇರಿದಂತೆ ಇತರರು ಹಾಜರಿದ್ದರು. ಚನ್ನರಾಯಪಟ್ಟಣ ಕಳೆದ 10 ವರ್ಷದಿಂದ ಸುದೀರ್ಘವಾಗಿ ಅತ್ಯಂತ ಯಶಸ್ವಿಯಾಗಿ ತನ್ನ ಎಜುಕೇಷನ್ ಸಂಬಂಧಿಸಿದಂಥ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಬಂದಿದೆ. ಹಾಗೆ 10 ವರ್ಷ ಮುಗಿದ ಒಂದು ಸುಸಂದರ್ಭದಲ್ಲಿ ಕಳೆದ ವರ್ಷದಿಂದ ನಾವೊಂದು ನಮ್ಮ ಚನ್ನರಾಯಪಟ್ಟಣ ತಾಲೂಕು ಮಕ್ಕಳಿಗೆ ಏನಾದರೂ ವಾಪಸ್ ಕೊಡಬೇಕು ಅನ್ನೋ ನಿರ್ಧಾರದಿಂದ ಟೈಮ್ಸ್ ಒಲಿಂಪಿಯಾಡ್ ಅಂತ ಒಂದು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಏನು ಟೈಮ್ಸ್ ಒಲಿಂಪಿಯಾಡ್ ಅಂದರೆ, ಈಗ ಪ್ರಸ್ತುತವಾಗಿ ಓದ್ತಿರುವಂಥ 10ನೇ ತರಗತಿ ಓದ್ತಿರುವಂಥ ವಿದ್ಯಾರ್ಥಿಗಳು, ಅವರು CBSE ಆಗಿರಬಹುದು, ICSE ಆಗಿರ್ಬೋದು, ಅಥವಾ ಸ್ಟೇಟ್ ಸಿಲೆಬಸ್ ಆಗಿರ್ಬೋದು, ಈ ವಿದ್ಯಾರ್ಥಿಗಳು ಈ ಎಕ್ಸಾಮ್ನ ತಗೊಳ್ಳೋಕ್ಕೆ ಅರ್ಹತೆ ಹೊಂದಿರುತ್ತಾರೆ. ಈ ಎಕ್ಸಾಮ್ನ ಅಡ್ವಾಂಟೇಜ್ ಏನಂದರೆ, ಈ ಎಕ್ಸಾಮ್ನಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳುಗಳಿಗೆ 20 ಮಕ್ಕಳಿಗೆ ಶಾಲಾ ಶುಲ್ಕದಲ್ಲಿ ಕಾಲೇಜಿನ ಶುಲ್ಕ ಮತ್ತು CET ಫೀಸಸ್ಸಲ್ಲಿ 50% ರಿಯಾಯಿತಿ ಅಥವಾ ಸ್ಕಾಲರ್ಶಿಪ್ನ ಅವರಿಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದೇನಕ್ಕೆ ಉದ್ದೇಶ ಅಂದರೆ, ಒಂದೇ ಉದ್ದೇಶ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಆಗುವಂಥ ಒಂದು ಸಹಕಾರ ಅಥವಾ ಸಹಾಯನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸ್ಕೀಮನ್ನು ಅಥವಾ ಈ ಒಂದು ಪರೀಕ್ಷೆನ ನಾವು ಆಯೋಜಿಸ್ಕೊಂಡಿದ್ದೀವಿ. ನಮ್ಮ ಟೈಮ್ಸ್ PU ಕಾಲೇಜ್ ಚನ್ನರಾಯಪಟ್ಟಣ ಕಳೆದ 11 ವರ್ಷದಿಂದನೂ ಅದ್ಭುತವಾದ ರಿಸಲ್ಟ್ಸ್ ಕೊಡ್ತಾ ಈ ತಾಲೂಕಿಗೆ, ಜಿಲ್ಲೆಗೆ ಅದರದೇ ಆದ ಒಂದು ಕೊಡುಗೆ ಕೊಡ್ತಾ ಬಂದಿದೆ. ಹಾಗೆ ಕೂಡ ಈ ತಾಲೂಕಿನ ಜನ ನಮಗೆ ತುಂಬ ಹೆಚ್ಚು ಸಪೋರ್ಟ್ ಮಾಡಿ ಈ ಕಾಲೇಜನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗೋಕ್ಕೆ, ರಾಜ್ಯದಲ್ಲೇ ಗುರುತಿಸ್ಕೊಳ್ಳೋಕ್ಕೆ ಸಹಕಾರ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಮ್ಮ ಕೈಲಾಗೋ ಪ್ರತಿಭಾನ್ವಿತ 20 ವಿದ್ಯಾರ್ಥಿಗಳಿಗೆ ನಾವೊಂದು ವಿದ್ಯಾರ್ಥಿ ವೇತನನ ಪ್ರೊವೈಡ್ ಮಾಡಬೇಕು ಅನ್ನೋದರ ಮೂಲ ಉದ್ದೇಶ. ಇದು ಬರುವ ಭಾನುವಾರ ಅಂದರೆ 5ನೇ ತಾರೀಕು 5/1/2025 ಭಾನುವಾರ ಬೆಳಗ್ಗೆ ಕಾಲೇಜ್ನಲ್ಲಿ ಇರುತ್ತೆ. ಟೈಮ್ಸ್ PU ಕಾಲೇಜ್ BM ರೋಡ್ ಚನ್ನರಾಯಪಟ್ಟಣದಲ್ಲಿ ಈ ಎಕ್ಸಾಮ್ಸನ್ನು ತಗೋಬಹುದು. ಅದಕ್ಕಿಂತ ಮುಂಚೆ ನಾವು 3 ನಂಬರ್ಗಳನ್ನ ಕೊಟ್ಟಿದ್ದೀವಿ. ಆ 3 ನಂಬರ್ನಲ್ಲಿ ಎಕ್ಸಾಮ್ಗಿಂತ ಮುಂಚೆ ನೋಂದಣಿ ಮಾಡ್ಕೋಬೇಕಾಗುತ್ತೆ ವಾಟ್ಸಪ್ ಮೂಲಕ. ಸೊ ಅಲ್ಲಿ ಬರುವಂಥ ವಿದ್ಯಾರ್ಥಿಗಳು OMR ಮೂಲಕ ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕಾಗುತ್ತೆ. ಯಾವ ಪ್ರಶ್ನೆಗಳು ಅಂದರೆ, ಅವರು ಓದ್ತಿರುವಂಥ 10ನೇ ಕ್ಲಾಸಿನ ಮ್ಯಾಥ್ಸು, ಸೈನ್ಸು ಮತ್ತು ಇಂಗ್ಲೀಷ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನ ನಾವಲ್ಲಿ ಮಾಡಿರ್ತೀವಿ. ಸೊ ಅದು ನಮಗೆ ಆಲ್ವೇಸ್ ಏನಾಗುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಾಗಿರುತ್ತೆ. ಒಂದು ಪ್ರಶ್ನೆಗೆ 4 ಉತ್ತರ ಇರುತ್ತೆ. ಅದರಲ್ಲಿ ಯಾವ ಸರಿಯಾದ ಉತ್ತರ ಅಂತ ಹೇಳಿ ಅವ್ರು ಅದನ್ನು ಮಾರ್ಕಪ್ ಮಾಡಬೇಕು. ಸೊ ಇದನ್ನು ಆದಷ್ಟು ಜನ, ನಮ್ಮ ತಾಲೂಕು, ನಮ್ಮ ಜಿಲ್ಲೆಯ ಜನ ಆದಷ್ಟು ಬಳಕೆ ಮಾಡ್ಕೋಬೇಕು ಅಂತ ಹೇಳಿ ಇಡೀ ಟೈಮ್ಸ್ ಪರಿವಾರನ ಪರವಾಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ವಿ. ಕಳೆದ ವರ್ಷ ಕೂಡ ಇದೇ ಥರ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ವಿ. ಸೊ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರನೇ ಅನ್ನೋ ಥರನೇ ಅವ್ರಿಗೊಂದು ಸ್ಕಾಲರ್ಶಿಪ್ನು ಕೂಡ ಕೊಟ್ಟು 400 ಜನ ಇದರ ಎಕ್ಸಾಮ್ಸ್ನ ಬರೆದಿದ್ದು, ಅದರಲ್ಲಿ 20 ಜನಕ್ಕೆ ನಾವು ಕಳೆದ ವರ್ಷ ಪ್ರೊವೈಡ್ ಮಾಡಿ ಕೊಟ್ಟಿದ್ದೀವಿ. ಈ ವರ್ಷನೂ ಕೂಡ ಹೆಚ್ಚು ಜನ ಈ ಒಂದು ಅವಕಾಶನ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ನಿಮ್ಮೆಲ್ಲರ ಮೂಲಕ ನಾನು ಎಲ್ಲ ಜನತೆಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾಳೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇಡೀ ಟೈಮ್ಸ್ ಪರಿವಾರದಿಂದ ಹೇಳುತ್ತಾ, ಈ ಸುದ್ದಿನ ಆದಷ್ಟು ಹೆಚ್ಚು ಜನಕ್ಕೆ ಪಸರಿಸಬೇಕು, ಹೆಚ್ಚು ಜನ ಇದರ ಉಪಯೋಗ ಪಡ್ಕೋಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿದೆ. ದಯಮಾಡಿ ಈ ವಿಚಾರನ ಆದಷ್ಟು ಹೆಚ್ಚು ಜನ ಬಳಕೆ ಮಾಡಿಕೊಳ್ಳಿ ಅಂತ ನಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾತು